ಅಂತ ಧೈರ್ಯ ಇರತಕ್ಕಂಥ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಆಡಳಿತದಿಂದ ಮೋದಿ ಅವರು ಶಾ ಅವರು ಕಲ್ತ್ಕೊಂಡು ದೇಶ ಇವತ್ತು ನಿಮ್ಮ ಕೈಯಲ್ಲಿದೆ. ನೀವು ಪ್ರಧಾನಮಂತ್ರಿ ಗೃಹ ಮಂತ್ರಿ ಆಗಿದ್ದೀರಿ. ಆದ್ರಿಂದ ನೀವು ತಗೊಳ್ತಕ್ಕಂಥ ನಿರ್ಣಯ, ನೀವು ಮಾಡ್ತಕ್ಕಂಥ ಮಾತು ಜಾತಿಗಳಿಗೆ ಹೊಡೆದಾಡ್ಸೋದಕ್ಕಲ್ಲ. ಇಲ್ಲಿ ಟೆರರಿಸ್ಟಿಗೂ ಭಾರತಕ್ಕೂ ಹೊಡೆದಾಟ ಅಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಇವ್ರ ಎಂಪಿಗಳು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಇದು ಹೊಡೆದಾಟ ಹಚ್ಚೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಬಿಹಾರಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಇದಕ್ಕಿದಾಗಿದೆ ಅಂತ ಕೆಲವರು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಸೊ ಆದ್ರಿಂದ ಇದನ್ನ ಇಲ್ಲಿಗೆ ನಿಲ್ಲಿಸ್ತಕ್ಕಂಥದ್ದು ಒಂದು ಮಾತ್ರ ತಿಳ್ಕೋಬೇಕು. ಬಿಜೆಪಿಯವರಿಗೂ ಹೇಳ್ತೀವಿ, ಮೋದಿಯವರಿಗೂ ಹೇಳಕ್ ಇಚ್ಛೆ ಪಡ್ತೇನೆ, ನಾನು ಅಮಿತ್ ಶಾ ಹೇಳಕ್ ಇಚ್ಛೆ ಪಡ್ತೇನೆ. ನೀವೆಷ್ಟು ಹಿಂದೂ ಮುಸಲ್ಮಾನರನ್ನ ಬೇರೆ ಮಾಡಿದ್ರು ಕೂಡ ಸಾವಿರಾರು ವರ್ಷದಿಂದ ಈ ಸಮಾಜಗಳು ಭಾರತ ದೇಶದಲ್ಲಿ ಬಾಳ್ಕೊಂಡು ಬಂದಿದ್ದಾವೆ. ನಮ್ಮ ಕೂಡುವಿಕೆ ಬಾಳುವಿಕೆ ನಮ್ಮಗಳಲ್ಲಿ ವಿಷ ಹಿಂಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ. ತಾತ್ಕಾಲಿಕವಾಗಿ ನೀವು ಮಾಡಬಹುದು, ಆದರೆ ಅದು ಸ್ಥಿರವಾಗಿ ಭಾರತನೇ ನಾವೆಲ್ಲರೂ ಭಾರತೀಯರು ಅನ್ನಕ್ಕಂತ ಸಂಕಲ್ಪ ಅವತ್ತು ಕೂಡ ಮಾಡಿ ಇವತ್ತು ಮಾಡಿದ್ದೀವಿ. ಕಾಶ್ಮೀರ ನಾನು ಇನ್ಚಾರ್ಜ್ ಇದ್ದೆ, ಎಲೆಕ್ಷನ್ ನಡೆಯುತ್ತಲ್ಲಿ ಫಾರೂಕ್ ಅಬ್ದುಲ್ಲಾನಿಗೆ ಚೀಫ್ ಮಿನಿಸ್ಟರ್ ಮಾಡಿದೆ 96ರಲ್ಲಿ. ಅವ ಒಬ್ಬ ಮನುಷ್ಯ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ? ನೀವು ಬಂದ ತಕ್ಷಣ ಟೆರರಿಸಂ ಜಾಸ್ತಿ ಆಯಿತು. ಹಿಂದೂ ಧರ್ಮ ಆಪತ್ನಲ್ಲಿದೆ, ವಿಪತ್ನಲ್ಲಿದೆ. ಕಾಂಗ್ರೆಸ್ ಇದ್ದಾಗ ಹಿಂದೂ ಧರ್ಮ ವಿಪತ್ನಲ್ಲಿಲ್ಲ, ನೀವು ಬಂದಾಗ ವಿಪತ್ತಿಗೆ ಬಂತು ಅಂದ್ರೆ ಇದನ್ನೆಲ್ಲ ಬಿಟ್ಟು ದೇಶದ ಬಗ್ಗೆ, ಆರ್ಥಿಕ ಬಗ್ಗೆ, ಡೀಸೆಲ್ ರೇಟ್ ಏನಾಗಿದೆ, ಪೆಟ್ರೋಲ್ ರೇಟ್ ಏನಾಗಿದೆ, ಡಾಲರ್ ರೇಟ್ ಏನಾಗಿದೆ, ಅಕ್ಕಿ ರೇಟ್ ಏನಾಗಿದೆ, ಗೋಧಿ ರೇಟ್ ಏನಾಗಿದೆ, ಕೋಟ್ಯಾಂತರ ಜನ ಯುವಕರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡಯ್ಯ ಅಂದ್ರೆ ನೀವು ಇದನ್ನ ಚರ್ಚೆ ಮಾಡೋದ್ ಬಿಟ್ಟು ಹಿಂದೂಗಳು ಸಾಬ್ರು ಹಿಂದೂ ಎಷ್ಟು ದಿವಸ ಅಂತ ಹೇಳ್ಕೊಂಡು ಕೂತ್ಕೊಳ್ತೀರಪ್ಪ ನೀವು. ದಯವಿಟ್ಟು ಈ ದೇಶ ಸರ್ವಧರ್ಮ ಸಮನ್ವಯ, ಸರ್ವೇ ಜನ ಸುಖಿನೋ ಭವಂತು, ಇದು ದೇಶ ವಸುದೇವೇ ಕುಟುಂಬಕಂ. ಇದನ್ನು ಹೇಳಿದವರು ಯಾರು? ಋಷಿಗಳು. ಎಲ್ಲಿದೆ ನಿಮ್ಮಲ್ಲಿ? ಇಡೀ ಮಾನವ ಕುಲವೇ ಒಂದು ಕುಟುಂಬ ಅಂತ ಹೇಳ್ತಕ್ಕಂಥ ಧರ್ಮ ನೀವ್ಯಾಕೆ ಈ ತರ ಮಾಡ್ತೀರಿ? ಅರ್ಥವಾಗದೇ ಇರುವಂತದ್ದು. ಆದ್ರಿಂದ ಇದನ್ನ ನೀವು ಕೂಡಲೇ ನಿಲ್ಲಿಸ್ತಕ್ಕಂಥದ್ದು ಉತ್ತಮ. ನಿಲ್ಲಿಸದೇ ಇದ್ರೆ ಜನನೇ ನಿಮಗೆ ಪಾಠ ಕಲಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.